ವಿಜಯೇಂದ್ರ ದೆಹಲಿ ಭೇಟಿ ಬಗ್ಗೆ ಯತ್ನಾಳ್ ನಿನ್ನೆ ಮಾತಾಡಿದ್ರು. ನ್ಯೂಸ್ 18 ಜೊತೆ ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡಿ. ಎರಡನೇ ಹಂತದ ಬಳ್ಳಾರಿ ವಿಜಯನಗರ ಈ ಭಾಗದಲ್ಲಿ ವಕಫ್ ವಿರುದ್ಧ ಹೋರಾಟವನ್ನು ಮಾಡೋದ್ರ ಸಲುವಾಗಿ ನಾವು ಸೇರ್ಲಾಕತ್ತೀವಿ. ಅದು ಬಿಟ್ಟರೆ ಮತ್ತೇನು ವಿಷಯ ಇಲ್ಲ. ನೋಡಿ, ನಾ ಅದಕ್ಕೆ ಹೇಳೋದಲ್ಲ, ಅದು ಹೈಕಮಾಂಡ್ ನಿರ್ಣಯ ತೊಗೋಬೇಕು. ಯಾರೋ ಉಚ್ಚಾಟನೆ ಮಾಡಿ ಅಂದ್ಕೊಳ್ಳೇ ಮಾಡೋದಿಲ್ಲ. ಅವರು ಎಲ್ಲ ವಿಚಾರ ಮಾಡ್ತಾರೆ. ಏನು ಇವರಿಂದ ತೊಂದರೆ ಇದೆ, ಇವರಿಂದ ಏನು ಪಕ್ಷಕ್ಕೆ ಅನುಕೂಲ ಇದೆ, ಎಲ್ಲ ಇಡೀ ದೇಶ ಆಳೋರು ಅದಾರ ರೀ ನಮ್ಮವರು. ಅವ್ರಿಗಿರುವಂಥ ಅನುಭವ ಮುಂದೆ ನಾವ್ಯಾರು? ಅಲ್ರಿ, ಹೈಕಮಾಂಡ್ ನಮಗೇನು ಹೇಳಿಲ್ಲ. ಹೋರಾಟ ಮಾಡೋದಕ್ಕೆ ಎಲ್ಲೂ ಒಂದು ವೇಳೆ ಹೈಕಮಾಂಡ್ ನಮ್ಗೆ ಹೇಳಿದರೆ ನಾವು ಅದನ್ನು ಸ್ಥಗಿತಗೊಳಿಸ್ತಿದ್ದೀವಿ. ಇದು ಜನಪರ ಹೋರಾಟ ಇದೆ, ಇದು ರೈತರ ಸಲುವಾಗಿದೆ, ಇದು ಮಠ ಮಂದಿರ ಸಲುವಾಗಿದೆ, ಇದು ಸರ್ಕಾರಿ ಜಮೀನೇನು ಇವತ್ತು ವಕಫ್ ಆದವರು ಒಂದು ರೀತಿ ಅತಿಕ್ರಮಣ ಏನು ಮಾಡ್ತಾಯಿದ್ರೆ ಅದರ ವಿರುದ್ಧ ಹೋರಾಟ ಇದೆ. ಇದು ಪಕ್ಷದ ವಿರುದ್ಧ ಇಲ್ಲ, ಯಾವುದೇ ನಾಯಕತ್ವದ ವಿರುದ್ಧ ಇಲ್ಲ. ನಾವು ಪಕ್ಷವನ್ನೇ ಇನ್ನಷ್ಟು ಬಲಿಷ್ಠ ಮಾಡಲಿಕ್ಕಿರುವಂಥ ಹೋರಾಟವೇ ಹೊರತು ನಮ್ದು ಯಾವುದೇ ಸ್ವಾರ್ಥ ಇಲ್ಲಾರ ಹೋರಾಟ. ಏನೋ ಯತ್ನಾಳ್ ಅವರು ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಅವರು ಈಗಾಗಲೇ ಹೈಕಮಾಂಡ್ ಹೇಳಿ ಹೋರಾಟ ಬೇಡ ಅಂತ ಹೇಳಿ ಆವಾಗ ನಾವು ಹೋರಾಟ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಈಗ ಅವರು, ನಾನು ರಾಜ್ಯದ ಮಂತ್ರಿಗಿಂತಲೂ ಪವರ್ಫುಲ್, ಯತ್ನಾಳ್ ಅನ್ನುವಂಥದ್ದು ಒಂದು ಶಕ್ತಿಯಾಗಿದೆ ಅಂತ ಹೇಳಿ ಸದನದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅನ್ನುವಂಥದ್ದು ಒಂದು ಶಕ್ತಿಯಾಗಿದೆ ಅನ್ನೋದು ಯತ್ನಾಳ್ ಅವರ ಮಾತು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂತಹ ಹೇಳಿಕೆ ಇದು. ನಾನು ಯಾರಿಗ ಅಂಜುವ ಮಗನಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್. ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂತಹ ಸಂದರ್ಭದಲ್ಲೇ ಸ್ವಪಕ್ಷದವರಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದು ಹೀಗೆ. ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಇವತ್ತು ನನಗೂ ಭಾಳಷ್ಟು ಅನುಭವ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ 2 ಸಲ ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 3ನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದ್ದೀನಿ. ಆಯ್ತು, ಮಾತಾಡಿ. ನೀವು ಬರೀ ಮಂತ್ರಿ ಕುಯ್ ಅನ್ಬೋದು. ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ಲಿಲ್ಲ. ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ ಅಧ್ಯಕ್ಷರೇ. ನಾವು ನಿಮ್ಗೆ ಇದೆ ಅನ್ನುವಂಥದ್ದನ್ನು ನಿಮ್ಗೆ ನೆನಪಾಗಿ ಕೊಡ್ತೀವಿ. MP ಪಾಟೀಲ್ ರೇ.